ನಮಸ್ಕಾರ ಭದ್ರಾವತಿಯ ಮಹಾಜನರೇ, ಇವರಿಗೆ ವಯಸ್ಸಾಗಿದೆ. ಇವರು ಪಿಂಚಿನ್ ಮಾಡಿಸಿದ್ರು. ಇವರು ಇರೋದು ಭದ್ರಾವತಿಯಲ್ಲಿ. 2 ವರ್ಷ ಇವರು ಪಿಂಚಿನ್ ಹಣವನ್ನು ತಗೊಂಡಿದ್ದಾರೆ. ಈಗ ಇವ್ರದ್ದು ಕೈ ಗುರುತು ಬೀಳ್ತಾ ಇಲ್ಲ. ಈಗ ಕೈ ಎಲ್ಲ ಸೌದೋಗಿದೆ, ಕೈದು ಗುರುತು ಬೀಳ್ತಾ ಇಲ್ಲ. ಈಗ ಈ ಕೈ ಗುರುತು ಬೀಳ್ತಾ ಇಲ್ಲ ಅಂತ ಹೇಳಿ ಇವ್ರಿಗೆ ಪಿಂಚಿನ್ ಎಷ್ಟು ದಿನ ನಿಲ್ಲಿಸಿದ್ದಾರೆ? 19 ತಿಂಗಳು. 19 ತಿಂಗಳಿಂದ ಇವರಿಗೆ ಪಿಂಚಿನ್ ಬರ್ತಾ ಇಲ್ಲ. ಮುಂಚೆ 2 ವರ್ಷ ಇವರು ಪಿಂಚಿನ್ ಹಣವನ್ನು ಸ್ವೀಕರಿಸಿದ್ದಾರೆ, ಬಂದಿದೆ. ಈಗ ಬರೀ ಕೈ ಬೆರಳು ಸೋದೋಗಿದೆ, ಹೆಬ್ಬಟ್ಟು ಬೀಳ್ತಾ ಇಲ್ಲ ಅಂತ ಹೇಳಿ ಇವರಿಗೆ ಪಿಂಚಿನ್ ಬರ್ತಾ ಇಲ್ಲ. ಈಗ ಇವ್ರು ಏನು ಮಾಡಬೇಕು? ನಮ್ಮ 8ನೇ ವಾರ್ಡ್ ಕೌನ್ಸಿಲರು ಇವ್ರನ್ನ ಕರ್ಕೊಂಡು ಹೋಗಿ 6 ತಿಂಗಳು ಇವ್ರ ಹಿಂದೆ ಬಿದ್ದು ತಿರುಗಾಡಿ ಎಲ್ಲ ಮಾಡಿದರು, ಕೆಲಸ ಆಗಲಿಲ್ಲ. ತಹಸೀಲ್ದಾರ್ ಹತ್ರ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ. ಇವ್ರಿಗೆ ಪಿಂಚಿನ್ನ ಯಾರು ಇವ್ರಿಗೆ ಮಾಡ್ಕೊಡೋದು? ಅವ್ರಿಗೆ ನನ್ನ ಕೈಯೆಲ್ಲ ಇದು ಕಾಲು ಅಂತ ತಿಳ್ಕೊಡ್ರಿ, ದಯವಿಟ್ಟು ಇವರಿಗೆ ಪಿಂಚಿನ್ ಬರೋ ರೀತಿಯಲ್ಲಿ ಮಾಡಿಕೊಡಿ. ಈ ಥರ ಸುಮಾರು ಜನ ನಮ್ಮ ಭದ್ರಾವತಿಯಲ್ಲಿ ಕೈ ಗುರುತು ಬೀಳ್ತಾ ಇಲ್ಲ, ಕಣ್ಣಿಂದು ತಗೊಂತಾ ಇಲ್ಲ ಅಂತ ಹೇಳಿ ಅವರಿಗೆ ಪಿಂಚಿನ್ ದುಡ್ಡು ಬರ್ತಾ ಇಲ್ಲ. ಇವರೇ ಇವ್ರಿಗೆ ವಯಸ್ಸಾಗಿದೆ, ಇವರಿಗೆ ಪಿಂಚಿನ್ ಹಣದಿಂದಾನೇ ಜೀವನ ನಡೆಯೋದು. ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ಅವ್ರು ದಯವಿಟ್ಟು ನಿಮಗೆ ಕೈ ಜೋಡಿಸ್ತಾ ಇರೋದಲ್ಲ, ನಿಮ್ಮ ಕಾಲು ಮುಗಿತಾ ಇರೋದು ಅಂತ ತಿಳ್ಕೊಂಡು ಇವರಿಗೆ ಪಿಂಚಿನ್ ಬರೋ ರೀತಿಯಲ್ಲಿ ಮಾಡಿಕೊಡಿ. ಇಂಥ ಸುಮಾರು ಜನ ನಮ್ಮ ಭದ್ರಾವತಿಯಲ್ಲಿ ವಯಸ್ಸಾದವರು ಇದ್ದಾರೆ. ಅವರಿಗೆಲ್ಲರಿಗೂ ಕೈ ಗುರುತು, ಈಗ ಕೈ ಬೆರಳಿಂದ ಉಗುರ ಎಲ್ಲ ಸೌದೋಗಿರುತ್ತೆ, ಹೆಬ್ಬಟ್ಟು ಬೀಳಲ್ಲ. ಹಂಗಂತ ಹೇಳಿ ಅವ್ರಿಗೆ ಜೀವನಕ್ಕೆ ಏನು ಆಧಾರ? ದಯವಿಟ್ಟು ನನ್ನ ಸರ್ಕಾರಕ್ಕೆ ಮತ್ತು ಭದ್ರಾವತಿ ಯಾರು ಪಿಂಚಣಿನ ಅಧಿಕಾರಿಗಳು ಇದ್ದಾರೆ ಅವರಿಗೂ ಸಹ ಹೇಳ್ತೀನಿ, ಪ್ಲೀಸ್ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಇಂಥ ವಯಸ್ಸಾದವರಿಗೆ ತೊಂದರೆ ಕೊಡಬೇಡಿ. ದಯವಿಟ್ಟು ಇವರಿಗೆ ಪಿಂಚಣಿ ಬರೋ ರೀತಿಯಲ್ಲಿ ಮಾಡಿಕೊಡಿ. बस मैंने हमारा काउंसलर के तो दे रहेंगे ना 1000 ರೂಪಾಯಿ दे रही 1000 ರೂಪಾಯಿ ಅನ್ನೋದ್ರೆ ನೋಡಿ, ಸರ್ಕಾರ ಮಾಡೋ ಕೆಲಸ ನಮ್ಮ 8ನೇ ವಾರ್ಡ್ ಕೌನ್ಸಿಲರ್ ಅವ್ರು ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ನಿಮಗೆ ಪಿಂಚಿನ್ ಬರೋದಾಗ ನಾನು ಕೈಯಿಂದ ಹಣ ಕೊಡ್ತೀನಿ ಅಂತ ಹೇಳಿ ತಿಂಗಳ 1000 ರೂಪಾಯಿ ಪಿಂಚಿನ್ ಹಣ ನಮ್ಮ 8ನೇ ವಾರ್ಡ್ ಕೌನ್ಸಿಲರ್ ಬಶೀರ್ ಅಹಮದ್ ಅವರು ಇವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರು ಎಲ್ಲಿಂದ ಕೊಡ್ತಾರೆ? ದಯವಿಟ್ಟು ಸರ್ಕಾರ ಈ ಕಡೆ ಗಂಭೀರ ಯೋಚನೆ ಮಾಡಿ ಇಂಥ ವಯಸ್ಸಾದವರಿಗೆ ಪಿಂಚಿನ್ ಬರೋ ರೀತಿಯಲ್ಲಿ ಮಾಡ್ಕೊಡ್ಬೇಕು. ತುಂಬ ತಕ್ಲೀಫ್ ಬಲ್ಲಾಗಿ ನಮಗೆ ಪಿಂಚಿನ್ ಆಗಿ ನೀಗಿರ್ಬೇಕು. बहुत तकलीफ होगी। बोले हाँ दवे पूछ ना तुम आना, पिंचन है तो सहूलत है। अब पिंचन नहीं आने से तकलीफ है तुमना? तकलीफ है, बहुत तकलीफ। तुमना क्या बोल रहे हो? ये हेबट पड़ रहा नहीं कर बोल रहे? पढ़ाने आगे करा लगा का 200 ರೂಪಾಯಿ ಕरा लगा ಕಣ್ಣಿಂದ ತಕೊಳ್ಳೋದಿಲ್ಲ का ನನಗೆ ಏನಾರ ಮಾಡಿ ಚಲನ ಬರ್ಕೊಡಮ್ಮ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿಲ್ಲ, ನಾನು ಹೇಗೆ ಮಾಡಿ ಹೋಗ್ಲಿಕ್ಕೆ. कहाँ गए थे तुम उधर? कहाँ गए थे? ये बैंक में है। बैंक में? हाँ, तो उसमें रोड में है ना, वहाँ लेने का। ये बैंक वो भी बैंक, स्टेट बैंक में जाती तुम पैसे? नहीं, ये बैंक का नाम क्या? स्टेट बैंक जो भी वो भी स्टेट बैंक। अब तुम्हारा पैसा है नहीं ना, तुम तहसीलदार के यहाँ सब गए थे कि? सब जगह गया था, सब जगह गए थे। तहसीलदार गया, पोस्ट ऑफिस गया, वहाँ भी गए, वहाँ भी गया, यहाँ गया, आटप्पा मार्टिनी कहते ही गया। कहाँ गए थे भी तुमने? पिंचन है तुम्हारा पैसे आ रहे नहीं, लेकिन तुम्हें पहले 2 साल पिंचन लिए? हाँ जी, 2 साल आए पैसे, हम 2 साल आए। अब तुमने आ रहे नहीं, तुमने ಗೋಲೆ ಅಂತ ಹೋಗೋ बहुत तकलीफ है। बहुत तकलीफ ನೋಡಿ, ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ಇವ್ರಿಗೆ ಏನಾರು ಮಾಡಿ ಭದ್ರಾವತಿ ಅಧಿಕಾರಿಗಳು ಯಾರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ, ಇವ್ರಿಗೆ ದಯವಿಟ್ಟು ಪಿಂಚನ್ ಬರೋ ರೀತಿಯಲ್ಲಿ ಮಾಡಿಕೊಡಿ. ಭಾಳ ಹಂಬಲ್ ರಿಕ್ವೆಸ್ಟ್ ನಿಮಗೆ. ನಮಸ್ಕಾರ. ಮತ್ತೆ ಇಂಥ ಯಾರು ಪಿಂಚನ್ ಬರ್ತಾ ಇಲ್ಲ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ತಮ್ಮ ವಿಡಿಯೋನು ಸಹ ಮಾಡೋ ಹಾಕೋಣ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನಿಮ್ಮ ಹತ್ರ ಕಳಿಸುವ ಕೆಲಸ ನಮ್ಮದು. ನಮಸ್ಕಾರ.